ದಿನಾಚರಣೆ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ. ಈ ವರ್ಲ್ಡ್ ಎನ್ವೈರನ್ಮೆಂಟ್ ಡೇನಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು ಇಂಗ್ಲಿಷ್ನಲ್ಲಿ ಇನ್ಸ್ಪೈರ್ಡ್ ಬೈ ನೇಚರ್, ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್, ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್. ಇನ್ನೊಂದು ಹೇಳ್ತೀನಿ, ದಿಸ್ ಇಸ್ ದ ಸ್ಲೋಗನ್ ಆಫ್ ಇಂಟರ್ನ್ಯಾಷನಲ್ ಸ್ಲೋಗನ್, ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್. ಇದನ್ನು ಕನ್ನಡದಲ್ಲಿ ನನಗೆ ಮಾಡಿದ್ದೇನೆ. ಪ್ರಕೃತಿಯ ಪ್ರೇರಣೆಯ ಅಭಾವನ, ಪ್ರಕೃತಿ ಪ್ರೇರಣೆಯ ಅಭಾವನ ಏನಾಗಿರ್ತಕ್ಕಂಥ ಡಾಕ್ಟರ್ ಯೋಗಣ್ಣ ಅವರಿಗೆ ನಾನೇ ಸ್ವಾಗತ ಮಾಡ್ತೀನಿ. ಅವರು ನಮ್ಮ ಈ ನಾಡು ಮೆಚ್ಚಿದಂಥ ವೈದ್ಯರು, ಪ್ರಖ್ಯಾತ ಸಾಹಿತಿಗಳು ಮತ್ತು ಎಲ್ಲಕ್ಷಕ್ಕೂ ಕೂಡ ಬಂದಿರತಕ್ಕಂಥದ್ದು ಬಹಳ ನಿಜವಾಗ್ಲೂ ಕೂಡ ಬಹಳ ಸಂತೋಷದ ವಿಷಯ. ಅವರು ದಯಮಾಡಿ ವೇದಿಕೆ ಅಂದರೆ ಪ್ರಕೃತಿಯ ಪ್ರೇರಣೆಯ ಹವಾಗುಣ, ಪ್ರಕೃತಿಯ ಪ್ರೇರಣೆಯ ಹವಾಗುಣ ನಮ್ಮ ಬಹಳ ಭವಿಷ್ಯ. ಅಂದರೆ ಪ್ರಕೃತಿಯಲ್ಲಿ ಪ್ರೇರಣೆ ಆಗಿರ್ತಕ್ಕಂಥ ಹವಾಗುಣವೇ ನಮ್ಮ ಬಹಳ ಭವಿಷ್ಯ. ಇದು ಅಂತಾರಾಷ್ಟ್ರೀಯ ಸ್ಲೋಗನ್ ನನಗೆ ಮಾಡಿದೆ. ಪ್ರಕೃತಿ ಪ್ರಕೃತಿ ನೇಚರ್, ಭೂಮಿ, ಆಕಾಶ, ಚಂದ್ರ, ಸೂರ್ಯ, ಭೂಮಿಯಲ್ಲಿರ್ತಕ್ಕಂತಹ ಸರೋವರ, ನದಿ, ಕೆರೆ, ಬಾವಿ, ನೀರು ಅಂದರೆ ಮರ, ಗಿಡಗಳು, ಬೆಟ್ಟ, ಗುಡ್ಡಗಳು, ಪರ್ವತಗಳು, ಇದ್ರ ಜೊತೆ ಭೂಮಿ ಅನೇಕ ಎಲ್ಲ ಗ್ರಹಗಳಿದ್ದಾವೆ. ಚಂದ್ರ ಇದೆ, ಸೂರ್ಯ ಇದೆ, ಭೂಮಿ ಇದೆ, ಅನೇಕ ಗ್ರಹಗಳಿದ್ದಾವೆ. ಆದರೆ ಜಗತ್ತಿನಲ್ಲಿರ್ತಕ್ಕಂಥ ಈ ಪ್ರಕೃತಿಯಲ್ಲಿರ್ತಕ್ಕಂಥ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಗ್ರಹಗಳಲ್ಲೂ ಭೂಮಿ ಮಾತ್ರ ಮನುಷ್ಯ, ಪ್ರಾಣಿ, ಜೀವಿಗಳು, ಪಶುಗಳು ಇಲ್ಲಿಯವರೆಗೆ ಅನೇಕ ಸಂಶೋಧನೆ ಮಾಡಿದ್ರು ಕೂಡ ಚಂದ್ರಲೋಕ ಬಂದಿದ್ರು ಕೂಡ ಅಲ್ಲಿ ಮಾನವನಾಗಿ, ಪ್ರಾಣಿಗಳಾಗಿ, ಮರಗಳಾಗಿ ಇಲ್ಲಿವರೆಗೂ ಬಂದಿದೆ. ಬೇರೆ ಗ್ರಹಗಳು ಇರ್ತಕ್ಕಂಥ ಎಲ್ಲ ಗ್ರಹಗಳಲ್ಲೂ ಭೂಮಿಯಲ್ಲಿ ಮಾತ್ರ ಮರಗಿಡಗಳು, ಪ್ರಾಣಿ, ಪಕ್ಷಿಗಳು, ಮನುಷ್ಯ ಮತ್ತು ಎಲ್ಲರಿಗಿಂತ ಹೆಚ್ಚಾಗಿ ಈ ಹವಾಗುಣ ಅಂದರೆ ಗಾಳಿ. ಪ್ರತಿಯೊಂದು ವ್ಯಕ್ತಿಯೂ ಕೂಡ, ಪ್ರತಿಯೊಂದು ಪ್ರಾಣಿಯೂ ಕೂಡ, ಪ್ರತಿ ಮರಗಳು ಬದುಕಬೇಕಾದ್ರೆ ಗಾಳಿ ಮುಖ್ಯ. ಆ ಗಾಳಿ ಇರ್ತಕ್ಕಂಥದ್ದು ನಮ್ಮ ಭೂಮಿಯ ಸುಖ. ಇದು ಪ್ರಕೃತಿ ನೀಡಿರ್ತಕ್ಕಂಥ ದೊಡ್ಡ ಕೊಡುಗೆ. ಈ ಗಾಳಿ ಜೊತೆಗೆ ನೀರು, ಹವಾಗುಣದಲ್ಲಿ ಮತ್ತೆ ಇನ್ನು ಹವಾಗುಣದಲ್ಲಿ ಬರ್ತಕ್ಕಂಥದ್ದು ಶೀತ, ಸೂರ್ಯನಿಂದ ನಮಗೆ ಹೋಗ್ತಾ ಇದೆ ಮತ್ತು ಶೀತ ಮತ್ತು ಯಾವಾಗ ಸೂರ್ಯ ಮರೆಯಾದರೆ ಇದರಿಂದ ಹವಾಗುಣದಲ್ಲಿ ಮತ್ತು ಇದ್ರ ಜೊತೆಗೆ ಮೋಡ, ಮಳೆ, ಗಾಳಿ, ಸುಂಟು ಗಾಳಿ, ಬಿರುಗಾಳಿ ಮತ್ತು ದೊಡ್ಡ ಅಲೆ ಬರ್ತಕ್ಕಂಥದ್ದು ಸುನಾಮಿ, ಇವೆಲ್ಲವೂ ಹವಾಗುಣದಲ್ಲಿ ಅತಿಯಾಗಿರ್ತಕ್ಕಂಥದ್ದು. ಈ ಹವಾಗುಣಗಳ